ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 2ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಪ್ರಾಣಿ ಪಾಲನೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಮೊದಲನೇ ಬಿಟ್ಟ ಸ್ಥಳ, ನಮ್ಮ ಮನೆಗಳಲ್ಲಿ ಹಾಗೂ ನಮ್ಮ ಸುತ್ತಮುತ್ತ ಸಾಕುವಂತಹ ಪ್ರಾಣಿಗಳನ್ನು ಡ್ಯಾಶ್ ಎನ್ನುವರು. ಉತ್ತರ, ಸಾಕು ಪ್ರಾಣಿಗಳು ಎನ್ನುವರು. ಬಿಟ್ಟ ಸ್ಥಳ 2, ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ಡ್ಯಾಶ್ ಎನ್ನುವರು. ಉತ್ತರ, ಕಾಡು ಪ್ರಾಣಿಗಳು ಎನ್ನುವರು. ಮೂರನೇ ಬಿಟ್ಟ ಸ್ಥಳ, ಬೆಕ್ಕು ಡ್ಯಾಶ್ ಕುಡಿಯುತ್ತದೆ. ಉತ್ತರ, ಹಾಲನ್ನು ಕುಡಿಯುತ್ತದೆ. ನಾಲ್ಕನೇ ಬಿಟ್ಟ ಸ್ಥಳ, ಮೊಲ ಡ್ಯಾಶ್ ಅನ್ನು ತಿನ್ನುತ್ತದೆ. ಉತ್ತರ, ಹುಲ್ಲನ್ನು ತಿನ್ನುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಮೊದಲನೇದಾಗಿ ಕುರಿಗೆ ಸರಿಯಾದ ಉತ್ತರ ಉಣ್ಣೆ. ಕುರಿ ನಮ್ಗೆ ಏನು ಕೊಡುತ್ತೆ ಮಕ್ಕಳ? ಉಣ್ಣೆ ಕೊಡುತ್ತೆ ಅಲ್ವಾ. ಹಸುವಿಗೆ ಸರಿಯಾದ ಉತ್ತರ ಹಾಲು. ಹಸು ಹಾಲನ್ನು ಕೊಡುತ್ತದೆ. ಕೋಳಿಗೆ ಸರಿಯಾದ ಉತ್ತರ ಮೊಟ್ಟೆ. ಕೋಳಿ ನಮಗೆ ಮೊಟ್ಟೆಯನ್ನು ಕೊಡುತ್ತದೆ. ಆನೆಗೆ ಸರಿಯಾದ ಉತ್ತರ ಕಾಡು. ಆನೆ ಕಾಡಿನಲ್ಲಿ ವಾಸ ಮಾಡುತ್ತೆ. ನೆಕ್ಸ್ಟು ನಾಯಿ ಮನೆ. ನಾಯಿ ನಮ್ಮ ಮನೆಗಳನ್ನು ಕಾಯೋದ್ರಲ್ಲಿ ನಮಗೆ ಸಹಕಾರಿಯಾಗಿದೆ ಅಲ್ವಾ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ವಾಕ್ಯಗಳಲ್ಲಿ ಸರಿ ಅಥವಾ ತಪ್ಪುಗಳನ್ನು ಗುರುತಿಸಿ. ಮೊದಲನೇ ಹೇಳಿಕೆ ನೋಡಿ, ಕಮಲಳಿಗೆ ಮೊಲವನ್ನು ಸಾಕಲು ಬಹಳ ಇಷ್ಟ. ಇದು ಸರಿಯಾದಂತಹ ವಾಕ್ಯ ಆಗಿದೆ, ಅದರಿಂದ ಸರಿ ಅಂತ ಬರೀಬೇಕು. ಎರಡನೇದಾಗಿ, ಕಮಲ ಮೊಲಕ್ಕೆ ಪ್ರತಿದಿನ ಹುಲ್ಲನ್ನು ತಿನ್ನಿಸುತ್ತಾಳೆ. ಇದು ಸಹ ಸರಿಯಾದಂತಹ ಉತ್ತರ, ಇಲ್ಲಿ ಸರಿ ಅಂತ ಬರೀಬೇಕಾಗತ್ತೆ ನೀವು. ಮೂರನೇದಾಗಿ, ಸಲೀಂಗೆ ಪಾರಿವಾಳ ಎಂದರೆ ಬಲು ಇಷ್ಟ. ಇದು ಸಹ ಸರಿಯಾದಂತಹ ವಾಕ್ಯ, ಇಲ್ಲಿ ಸರಿ ಅಂತ ಬರೀಬೇಕು ಮಕ್ಕಳ. ನಾಲ್ಕನೇದಾಗಿ, ಸಲೀಂ ಪಾರಿವಾಳಕ್ಕೆ ಪ್ರತಿದಿನ ಮಾಂಸ ಹಾಗೂ ನೀರನ್ನು ನೀಡುತ್ತಾನೆ. ಇದು ತಪ್ಪಾದಂತಹ ವಾಕ್ಯ ಮಕ್ಕಳ, ತಪ್ಪು ಅಂತ ಬರೀಬೇಕು. ಐದನೇದಾಗಿ, ಲಾರಾಗೆ ತನ್ನ ಮುದ್ದಿನ ಬೆಕ್ಕು ಪಿಂಟು ಎಂದರೆ ಬಹಳ ಇಷ್ಟ. ಇದು ಸರಿಯಾದಂತಹ ವಾಕ್ಯ, ಸರಿ ಅಂತ ಬರೀಬೇಕಿಲ್ಲಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1, ಪ್ರಾಣಿ ಪಾಲನೆ ಎಂದರೇನು? ಉತ್ತರ, ಮನುಷ್ಯರು ತಮ್ಮ ಉಪಯೋಗಕ್ಕಾಗಿ ಪ್ರಾಣಿಗಳನ್ನು ಸಾಕುವುದನ್ನು ಪ್ರಾಣಿ ಪಾಲನೆ ಎನ್ನುವರು. ಪ್ರಶ್ನೆ 2, ನಾವು ಸಾಕುವ ಕೆಲವು ಪ್ರಾಣಿಗಳನ್ನು ಹೆಸರಿಸಿ. ಉತ್ತರ, ಹಸು, ಎಮ್ಮೆ, ಮೇಕೆ, ಕುರಿ, ನಾಯಿ ಹಾಗೂ ಬೆಕ್ಕು. ಇವೆಲ್ಲವನ್ನು ನಾವು ಸಾಕುವಂತಹ ಪ್ರಾಣಿಗಳು. ಪ್ರಶ್ನೆ 3 ನೋಡಿ, ಪ್ರಾಣಿಗಳಿಂದ ನಮಗೆ ಆಗುವ ಉಪಯೋಗಗಳನ್ನು ತಿಳಿಸಿ. ಉತ್ತರ, ಹಸು ಹಾಲನ್ನು ಕೊಡುತ್ತದೆ. ಮೇಕೆ ಹಾಲು ಮತ್ತು ಮಾಂಸವನ್ನು ಕೊಡುತ್ತದೆ. ಕುರಿ ಉಣ್ಣೆಯನ್ನು ಕೊಡುತ್ತದೆ. ಕೋಳಿ ಮೊಟ್ಟೆಯನ್ನು ಕೊಡುತ್ತದೆ. ಪ್ರಶ್ನೆ 4 ನೋಡಿ ಮಕ್ಕಳ, ಪ್ರಾಣಿಗಳನ್ನು ಹೇಗೆ ಆರೈಕೆ ಮಾಡಬೇಕು? ಉತ್ತರ, ಪ್ರಾಣಿಗಳಿಗೆ ಸರಿಯಾದ ಸಮಯಕ್ಕೆ ಆಹಾರ ನೀಡಬೇಕು. ಶುಚಿಯಾದ ನೀರನ್ನು ಕೊಡಬೇಕು. ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಈ ರೀತಿಯಾಗಿ ನಾವು ಪ್ರಾಣಿಗಳನ್ನು ಆರೈಕೆ ಮಾಡಬೇಕಾಗುತ್ತದೆ. ನೆಕ್ಸ್ಟು ಪ್ರಶ್ನೆ 5, ಕೆಲವು ಒಳ್ಳೆಯ ಅಭ್ಯಾಸಗಳನ್ನು ತಿಳಿಸಿ. ಉತ್ತರ, ಪ್ರಾಣಿಗಳಿಗೆ ಕಿರುಕುಳ ನೀಡಬಾರದು. ಪ್ರಾಣಿಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಪ್ರಾಣಿಗಳಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ಮತ್ತು ನೀರನ್ನು ಕೊಡಬೇಕು. ಇವಿಷ್ಟನ್ನು ಪ್ರಾಣಿಗಳ ಬಗ್ಗೆ ಇರಬೇಕಾದಂತಹ ಒಳ್ಳೆಯ ಅಭ್ಯಾಸಗಳು. ಮಕ್ಕಳ, ಇಲ್ಲಿಗೆ 2ನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಪ್ರಾಣಿ ಪಾಲನೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಕ್ತಾಯಗೊಂಡಿವೆ ಮಕ್ಕಳ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.